ಪ್ರತಿಭಾ ಮ್ಯಾಮ್ ಅವರು ಸಪೋರ್ಟ್ ಹೇಗಿದೆ? ಅವರು ತುಂಬಾ ಯಾವಾಗಲೂ ಸದಾ ಸಪೋರ್ಟ್ ಕೊಟ್ಟೇ ಕೊಡ್ತಾರೆ, ಅದನ್ನ ನಾವು ಹೇಳೋ ಅವಶ್ಯಕತೆ ಇಲ್ಲ. ಆಮೇಲೆ ರೂಟ್ ಈಶ್ವರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಅವರಿಗೆ ಅಭಿಪ್ರಾಯ ನೆಕ್ಸ್ಟ್ ಅಭಿಪ್ರಾಯ ವ್ಯಕ್ತಪಡಿಸ್ಬೋದು. ನೀವು ಆರಾಮಾಗಿ ಬರಬೇಕು. ನಾವು ಬರ್ತೀವಿ. ಥ್ಯಾಂಕ್ ಯು.
ಕಾಲೇಜ್ ಹತ್ರ ಇಲ್ಲ ಈ ಕೈಯಲ್ಲಿ ಮುಡ್ತೀವಿ ನನಗೆ ಸೊಂದಿಲಿ ಯಾರು ಮಾಡ್ತಾರಲ್ವಾ ಗೈಸ್ ಅದು ಸೊಂದಿ ಎಲ್ಲ ಎಲ್ಲಾದ್ರು RCB 200 ಹೊಡೆದಿರೋದ ಹೊಡ್ಸ್ಕೊಂಡಿರೋದ RCB ಹೊಡ್ಸ್ಕೊಂಡಿರೋದು ಈಗ ಚೇಂಜ್ ಮಾಡೋದು RCB 200 ತಾನೆ ಅಷ್ಟೇ ತಾನೆ ಹೊಡಿತಾರೆ ಅಲ್ಲಿ ನಾರ್ಮಲ್ ಮಾಡಿದ್ದೀನಿ ಮ್ಯಾಮ್ ಈ ಬುಟ್ಟಿಗೆ ಹಾಕಿರ ಬರ್ರೋ ಬಾಯ್ಸ್ ಶಾಲೆ ಗಾಂಡ್ಸಲ್ಲಿ ಬನ್ನಿ ಕುಪ್ಪೆ ಗ್ರಾಮ ಅಂತ ಬಾಟಲ್ಗಳು ಮಾಡ್ಬಿಡ್ರ ಮುಗೀತೀನಿ ಏನು ಇಷ್ಟೊಂದು ಜನ ಇದ್ದೀರಂತೆ ಗ್ಲೌಸ್ ಇಲ್ಲ ಸರ್ ಅದಕ್ಕೆ ಓಡೋಗ್ಬಿಟ್ಟಿದ್ದಾರೆ ಗ್ಲೌಸ್ ಇದೆಲ್ಲ ಎಂತ ಮಾಡೋದು ನಾಲ್ಕು ಆಮೇಲೆ ಬಾಟಲ್ಸು ಅಷ್ಟೇ ಹತ್ತತ್ರ ಏನಿರೋದು ಒಂದು 500 ರೂಪಾಯಿವರೆಗೆ ಸಾಮಾನಿದೆ ಇಲ್ಲಿ ಬರೋ ಎಲ್ಲರೂ ಎಲ್ಲ ಹೋಗ್ತೀರಾ ನಾವೆಲ್ಲ ಕ್ಲೀನ್ ಮಾಡಿದಾಗ ಒಂದೇ ಒಂದು ಸಣ್ಣ ಪ್ಲಾಸ್ಟಿಕ್ ಬಿಡ್ತಾರೆ ಅಂತ ಹಂಗೆ ಮಾಡ್ತಾ ಇದ್ದಾರೆ. ಬನ್ನಿ ಗೈಸ್ ಎಲ್ಲ ನನ್ನ ಕೈ ಹಾಕ್ತೀನಿ ಬಂದ್ರು ಎಲ್ಲ ಹುಡುಗರು ಬನ್ನಿ ಬೇಡ ಹಂಗೆ ಒಂದು ನಿಮಿಷ ಕೆಲಸ ಬನ್ನಿ ಪಾಲಿಟಿಕ್ಸ್ ಅಂದರೆ ಎಷ್ಟು ತಪ್ಪಿದ್ರು ಹೋಗುತ್ತೆ
ಮ್ಯಾಮ್ ಅವರೇ ಹೇಳಿದ್ದು. ಸರ್ ಈಗ ಯಾರು ಬಂದು ತಗೊಂಡೋಗಲ್ಲಂತೆ. ನೀವು ಇಲ್ಲಿ ಶ್ರಮದಾನ, ನಿಜವಾದ ಶ್ರಮದಾನ ಇಲ್ಲ ಆಗಿರೋದು. ಬನ್ನಿ ಬನ್ನಿ, ಎಲ್ಲ ಕೈ ಹಾಕಿ ಚಕ್ಕಂತ ಎಲ್ಲ ಒಂದೊಂದು ಕೈ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಬನ್ನಿ, 5 ನಿಮಿಷ ಮುಗಿಯುತ್ತೆ. बोलो भारत माता की जय, बोलो भारत माता की जय, बोलो भारत माता की जय, वंदे मातरम, वंदे मातरम, वंदे मातरम, ಕಿತ್ತೂರು ರಾಣಿ ಚೆನ್ನಮ್ಮಕ್ಕೆ ಜೈ. ಧನ್ಯವಾದಗಳು. ವ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ, ಇದು ನೋಡಿ. ಜಿಂಗಲಕ ಲಕ ಲಕ ಜಿಂಗಲಕ ಲಕ ಲಕ ಏನೇ ಬೇಕಾದ್ರೂ ಕೇಳಬೇಡಿ, ನಾವೇ ಬಂದು ಹೇಳ್ತೀವಿ.
ಪ್ರಕೃತಿ ವಿಡಿಯೋ ಮಾಡ್ಬಾ. ಇವ್ರೆಲ್ಲರೂ ಮಾಡಿ, ಇವರೆಲ್ಲ ಬರ್ಬೇಕು, ಮ್ಯಾಮ್ ಎಲ್ಲ ಬರ್ಬೇಕು, ನಾವೆಲ್ಲ ಕಾಣಿಸ್ಬೇಕು. ಆಚಾರಾಗಿ ಕುತ್ಕೋಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಸಿಸ್ಟರ್ ಇಲ್ಲ ನಾವು ಇಲ್ಲ ಇಲ್ಲ ಸಂಕೋಚ ಪಡಬೇಡಿ. ಲಾಸ್ಟ್ ಲೋದಲ್ಲಿ ಅಲ್ಲಿ ಯಾರೋ ಮಾತಾಡ್ತೀರಿ, ಕಳಿಸ್ಬಿಡು ತಟ್ಟೆ ಎತ್ಕೊಂಡ್ಬಿಟ್ಟು, ವೇಸ್ಟ್ ಮಾಡಬೇಡಿ. ತಟ್ಟೆ ಎತ್ಕೊಂಡ್ಬಿಟ್ಟು ಕಳಿಸ್ಬಿಡು, ಮಾತೆ ಮುಖ್ಯ ಆದ್ರೆ ಹೋಗ್ಬಿಡಿ ಅಂತ. ಯಾರು ವೇಸ್ಟ್ ಮಾಡಬೇಡಿ, ಎಷ್ಟಾಗುತ್ತೋ ಅಷ್ಟು ಹೇಳಿ ಹಾಕ್ಕೊಂತೀನಿ. ಮೌನ ಭೋಜನ ಮಾಡ್ಬೇಕು, ಮಾತಾಡಂಗಿಲ್ಲ. ನಿಮ್ಮನ್ನ ನಾನು ಬಹಳ ವರ್ಷ ನೋಡ್ಬೇಕು, ನಾನು ಇರ್ಬೇಕು, ನೀವು ಇರ್ಬೇಕು, ನೀವು ನನ್ನ ಹೋದ್ಮೇಲೆ ನೀವು ಇರ್ಬೇಕು. ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯಂ ಸಿದ್ಧಾರ್ಥಂ ವಿಶ್ವಾಂ ದೇವಿ ಪಾರ್ವತಿ. ಓಂ ಶಾಂತಿ ಶಾಂತಿ ಶಾಂತಿ. ಮಾಡುವುದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೋಸ್ಕರ ಇನ್ನೊಮ್ಮೆ ಉಪಹಾರದ ಸುಭಾಷಿತ. ದಿನವಿಡೀ ಉತ್ಸಾಹದಿಂದ ಇರಲು ಸರಿಯಾದ ಉಪಹಾರ ಮಾಡಬೇಕು. ಶಬ್ದ ಮಾಡದೆ ಉಪಹಾರ ಮಾಡಬೇಕು. ಮೊಬೈಲ್ ಬಳಕೆ ನಿಷೇಧ. ಉಪಹಾರ ಬೇಕಾದಲ್ಲಿ ಕೇಳಿ ಹಾಕಿಸಿಕೊಳ್ಳಿ. ಸಂಕೋಚ ಬೇಡ, ಹೊಟ್ಟೆ ತುಂಬ ತಿನ್ನಿ. ಒಂದೊಂದು ತುತ್ತಲ್ಲೂ ವಿಶೇಷತೆ ಇರುತ್ತೆ, ಅನುಭವಿಸ್ಕೊಂಡು ತಿನ್ನಿ, ಮಾತಾಡಬೇಡಿ. ಧನ್ಯವಾದಗಳು.
ಬಹಳಷ್ಟು ತಮ್ಮನ್ನು ತಾವು ಯುವಕರನ್ನ ಯಾವ ರೀತಿ ಶಕ್ತಿವಂತರಾಗಿ ಮಾಡಬೇಕು, ಅವರಲ್ಲಿ ಕೌಶಲ್ಯಗಳನ್ನು ಹೆಚ್ಚು ಮಾಡಬೇಕು ಉದ್ದೇಶ ಇಟ್ಕೊಂಡು ಈ ರೀತಿಯ ಶಿಬಿರಗಳನ್ನು ಆ ಶಿಬಿರ ನಡೆಸಲಿಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂದರೆ ನಮ್ಮೆಲ್ಲ ಯುವಕರಿಗೆ ಹಳ್ಳಿಗಳಿರ್ತಕ್ಕಂಥ ವಾಸ್ತವ್ಯ, ಹಳ್ಳಿಗಳಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕು. ಹಳ್ಳಿಗಳನ್ನು ಯಾವ ರೀತಿಯಾಗಿ ನಾವು ಪ್ರಗತಿಯಿಂದ ಸಾಧಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಅಲರ್ಟ್ ಮಾಡ್ಕೋಬೇಕು. ಸೊ ಹ್ಯಾಂಡ್ಸ್ ಟ್ರೈನಿಂಗ್ ಆಕ್ಟಿವಿಟಿ ಅಲ್ಲಿವರೆಗೆ ಏನ್ ಮಾಡಿದ್ರೆ ಕುತ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ವಾಟ್ ಇಸ್ ಯುವರ್ ನೆಕ್ಸ್ಟ್ ಕಾನ್ಸೆಪ್ಟ್ ಏನು? ಎಜುಕೇಶನ್ ಎಂಡ್ ಆದಾಗ ನೀವು ಮುಂದೆ ಹೈಯರ್ ಎಜುಕೇಶನ್ ಮಾಡ್ಬೇಕಾ ಇಲ್ಲ ಜಾಬ್ ಹೋಗ್ಬೇಕಾ? ಜಾಬ್ ಹೋಗ್ಬೇಕಾದ್ರೆ ಏನು ಯಾವ ಜಾಬ್ ಹೋಗ್ಬೇಕು? ನಮ್ಮ ಒಂದು ಕಾನ್ಸೆಪ್ಟ್ ಏನಿದೆ ಕೆಲಸ ಕಂಪ್ಲೀಟ್ ಟಾಪಿಕ್ ಅನ್ನು ಓದಿದ್ರೆ ಎಲ್ಲರಿಗೂ ಅರ್ಥ ಮಾಡ್ತೀನಿ ಅನ್ನೋದಿಲ್ಲ. ನಾನು ಫಸ್ಟ್ ಕ್ಲಿಯರ್ ಮಾಡ್ತೀನಿ. ಏನಾದರೂ ಡೌಟ್ ಇದೆಯಾ? ನೀವು ಸರ್ ಹೇಳಿದ ಅರ್ಥ ಆಯ್ತಾ? ಫಸ್ಟ್ ಅವ್ರು ಮಾಡಿದ್ದು ಯಾವ ರೀತಿ ಹೇಳಿ ಆ ರೀತಿನೇ ಎಲ್ಲರಿಗೂ ಬರಲಿಲ್ಲ. ಅದು ಕಮ್ಯುನಿಕೇಶನ್ ಗ್ಯಾಪ್. ಫುಲ್ ಇನ್ವಾಲ್ವ್ಮೆಂಟ್ ಇದ್ರೂ ಕೂಡ ಆ ರೀತಿ ಬರೋದು ಕಷ್ಟ. ಇಟ್ ಮೀನ್ಸ್ ಕಮ್ಯುನಿಕೇಶನ್ ಇಸ್ ನಾಟ್ ಪರ್ಫೆಕ್ಟ್ ಎಟ್ ಆಲ್. ಏನೇ ಇದ್ರೂ ಕೂಡ ಫುಲ್ ಕಂಪ್ಲೀಟ್ ಕೊಡೋಕ್ಕಾಗ ಅದೇ ಸ್ವಲ್ಪ ನಿಮ್ದು ಇನ್ವಾಲ್ವ್ಮೆಂಟ್ ಇತ್ತು ಅಂತ ಹೇಳಿದ್ರೆ ಅವ್ನು ಮಾಡಿದ್ರಲ್ಲಿ ಒಂದು 50% ಆದ್ರೂ ನೀವು ಮಾಡ್ತಾ ಇದ್ದೀವಿ. ಆಮೇಲೆ ನೀವು ಈ ಆಕ್ಟಿವಿಟಿನ ಅಬ್ಸರ್ವ್ ಮಾಡಿದ್ರ ಅವ್ನ ಆಕ್ಟಿವಿಟಿ ಮಾಡ್ತಾ ಇದ್ರೆ ಜಸ್ಟ್ ಎಂಜಾಯ್ ಮಾಡ್ತಿದ್ರೆ ಅಷ್ಟೇ. ಅವ್ನು ಏನೇ ಅಬ್ಸರ್ವೇಷನ್ ಇಲ್ಲ, ಅಬ್ಸರ್ವೇಷನ್ ಫೋಕಸ್ ಇಲ್ಲ. ಇಂಪಾರ್ಟೆಂಟ್. ನಾನು ಹೇಳಿದೆ ಬರೀ ಮಾತಾಡೋದು ಮಾತ್ರ ಕಮ್ಯುನಿಕೇಶನ್ ಅಲ್ಲ, ನಾವು ಹೈ ಕಾಂಟ್ಯಾಕ್ಟ್ ಇಟ್ಕೊಂಡು ನಾವು ಅಬ್ಸರ್ವ್ ಮಾಡ್ತೀವಲ್ಲ. ನಾನು ಹೇಳ್ತಿದ್ದೀನಿ ಅಬ್ಸರ್ವ್ ಮಾಡ್ರೋ ಅವ್ರು ಏನು ಮಾಡ್ತಾರೆ ಅದನ್ನ ನೀವು ಮಾಡಿ ಅಷ್ಟೇ ಅಂತ ಹೇಳ್ತಿದ್ವಿ. ಬಟ್ ಇಲ್ಲಿ ಯಾರು ಅಬ್ಸರ್ವ್ ಮಾಡಲಿಲ್ಲ. ಯಾಕೆ? ನಾನು ಕೊಟ್ಟಂತಹ ಇನ್ಸ್ಟ್ರಕ್ಷನ್ ಅಲ್ಲಿ ಯಾರು ಕೇಳಿಸ್ಕೊಂಡಿಲ್ಲ. ಬಿಕಾಸ್ ಇಲ್ಲಿ ನಿಮ್ಮಲ್ಲೇ ಮಾತಾಡ್ತಿದ್ರು ಏನು ಮಾಡ್ತಾರೆ ಹೇಗೆ ಅದನ್ನ ಅವ್ರನ್ನ ಕೇಳೋದು ನನ್ನನ್ನೇ ಕೇಳಿದ್ರೆ ಆಯ್ತಲ್ವಾ? ಇನ್ನೊಂದು ಟೈಮ್ ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಬಟ್ ನೀವು ಮಾಡ್ಕೊಂಡಾಗ ಡಿಸ್ಟರ್ಬ್ ನಿಮ್ಮಲ್ಲೇ ಆಗ್ತದೆ. ಈ ಆಕ್ಟಿವಿಟಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಲಾಸ್ಟ್ ಟೈಮ್, ಹೌದಲ್ವಾ? ಸರಿ ಎಂಜಾಯ್ಮೆಂಟ್ ಮಾಡ್ಕೊಂಡ್ರೆ ಅಷ್ಟೇ. ಏನು ಹೇಳಿ ಹಿಂಗಂದ್ರು ಕೆಲವು ಲಾಸ್ಟಲ್ಲಿ, ಹೌದಲ್ವಾ? ಅಲ್ಲಿ ಏನು ಸಿಕ್ತು? ಕಮ್ಯುನಿಕೇಶನೇ ಆಗಿಲ್ಲ. ಅಲ್ಲಿ ಅರ್ಧನ ಬರಲಿಲ್ಲ, 50% ಬರಲಿಲ್ಲ. ಅಲ್ಲಿ ಯಾರೋ ಒಬ್ಬ ಮಾಡಿದ ಮಿಸ್ಟೇಕ್ ಎಲ್ಲರಿಗೂ ಅಫೆಕ್ಟ್ ಆಯ್ತು. ಇಲ್ಲಿ ಪೊಲಿಟಿಷಿಯನ್ ಅಷ್ಟೇ, ನೀವು ಓಟ್ ಹಾಕೋದು ಸರಿಯಾದನ್ನ ಆರಿಸ್ಕೋಬೇಕು. ಒಬ್ರು ಯಾರು ನೀವು ಬೇರೆ ನಾಯಕನ ಚೂಸ್ ಮಾಡಿದ್ರೆ ಇಡೀ ಅದು ಪ್ರಪಂಚನ ಹಾಳಾಗೋಗ್ಬಿಡುತ್ತೆ. ಸೊ ಯಾವ ಪರ್ಟಿಕ್ಯುಲರ್ ಸೆಟ್ ಇಲ್ಲಿ ಅಷ್ಟೇ ಒಬ್ಬ ಅಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ. ಅವನೇನು ಅಬ್ಸರ್ವ್ ಮಾಡ್ದ ಅದನ್ನ ಪಾಸ್ ಮಾಡ್ದ. ಸೊ ಅಲ್ಲಿ ಹೋಯ್ತು. ಫಸ್ಟ್ ಅವ್ರು ಹೇಳ್ಕೊಟ್ಟಿದ್ದು ಎಷ್ಟೊಂದು ಕಾನ್ಸೆಪ್ಟ್ ಇತ್ತಲ್ಲಿ. ಗಾಡಿ ಸ್ಟಾರ್ಟ್ ಮಾಡಿದ್ರು, ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡ್ರು, ಹೋದ್ರು, ಮೂವ್ ಆದ್ರು. ಅದು ಬರ್ದೇನೆ ಜಸ್ಟ್ ಬಿರ್ಬು ಹೋಗುವಂತ ಅಷ್ಟೇ ಬಂದ್ಬಿಡ್ತದೆ ಅಲ್ವಾ? So please be a good observer and be a good listener. To enhance your communication skill, observation ಮತ್ತು listening skills ನ ಆದಷ್ಟು ಬೆಳೆಸ್ಕೊಳ್ಳಿ. ಸರ್ over to you sir. Go back. Amule 3
ಕೈ ಹೇಗಿರ್ತದೋ ಆ ಕೈ ಹೇಗೆ ಇರಬೇಕು. ಕೈ ಮತ್ತೆ ರೊಟೇಷನ್ ಮಾಡಂಗಿಲ್ಲ. ನೀವು ಬೇಕಾದ್ರೆ ಶಿಫ್ಟ್ ಆಗ್ಬೋದು ಅಷ್ಟೇ. ಮತ್ತೆ ಸ್ಟಾರು ಆಮೇಲೆ ಕೆಲವು ಮಾಡ್ತೀರಾ ಹಿಂಗೆ, ಅದು ಸ್ಟಾರ್ ಅಲ್ಲ. ಕರೆಕ್ಟಾಗಿ ಸ್ಟಾರ್ ಬರಬೇಕು. ಯೋಚನೆ ಮಾಡಿ ಮಿಲ್ಕಿ ವೇ ಗ್ಯಾಲಕ್ಸಿ ಬರ್ತಿದೆ. ಅದು ಇದು ಗೊತ್ತಿಲ್ಲ. ಏನೋ ಮಾಡ್ಕೊಂಡಿವ್ರಿ ನಾಟ್ ಆಯ್ತಾ? ಮಾಡಿದ್ವಿ ಹುಡ್ತಾರೆ ಕಣ್ಣೊಬ್ಬರು ಬಂದಿರ್ತಾರೆ. ನೋಡಿದ ತಕ್ಷಣ ಒಂದು ಫೀಲ್ ಆಯ್ತು ನನಗೆ ಟ್ರೈನ್ ಹೋಗ್ತದೆ ಶಿವಮೊಗ್ಗ ಆಪೋಸಿಟ್ ಹೋಗಿದ್ದ ನಮ್ಮ ಕಣ್ಣು ಸ್ವಲ್ಪ ದಪ್ಪ ಹಿಂಗಿದ್ದು ಹಿಂಗೆ ನೋಡಿದೆ ಯಾಕೆ ನನಗೆ ಬೇಯಿಸ್ತಾನೆ ಅಂತ. ಅದನ್ನು ಅರ್ಧ ಗಂಟೆ ತುಂಬ ನೋಡಿದೆ ಬಟ್ ನನಗೆ ಫ್ರೆಂಡ್ ಇರೋದೇ ಹಾಗೆ. ಹಾಗಾದ್ರೆ ನನ್ನ ಅವನ ಮೇಲೆ ಜಗಳಾಡಕ್ಕಾಗ್ತದ ಯಾಕೆ ನೋಡ್ತಿದ್ದಿ ಅಂತ. ಹುಡುಗಿ ನೋಡಿದ್ರು ಅಷ್ಟೇ ಅವನು ಹಿಂಗೆ ನೋಡಿದ ಹಾಗಾದ್ರೆ ತಪ್ಪಲ್ಲಿ ಬಾಯಿಸ್ಬಿಟ್ಟು ಕಾಮನ್ ಸೆನ್ಸ್ ಇರ್ಬೇಕು. ಯಾಕೆ ಆಗ್ತಾರೆ ನೋಡ್ತಾವ್ರೆ ಕಣ್ ಪ್ರಾಬ್ಲಮ್ ಇಲ್ಲ ಅವ್ರನ್ನ ಹೇಗೆ ಮಾಡ್ತಾರ ಬೇರೆ ರೀತಿ ನೋಡ್ತಾರಲ್ಲ ಅನ್ನೋದನ್ನ ತಿಳ್ಕೊಳ್ಳುವಂತಹ ಸೆನ್ಸ್ ಇರ್ಬೇಕು. ಅರ್ಥಾಯ್ತಾ? ಇದು ನಮ್ಮ ಹೈಯಲ್ಲಿರುವಂತಹ ಸೆನ್ಸ್. ಅರ್ಥಾಯ್ತಾ? ನೆಕ್ಸ್ಟ್ ಟಿಯರ್ ಏನ್ ಮಾಡ್ತದಪ್ಪ ಹೇಳ್ಕೊಳ್ತದೆ. ನೀವು ಆಲ್ರೆಡಿ ಕಮ್ಯುನಿಕೇಶನ್ ಮಾಡಿದ್ದೀರಾ ಹೌದಲ್ವಾ? ಸೊ ಆಲ್ರೆಡಿ ಈ ಟಿಯರ್ ಅನ್ನುವಂಥದ್ದು ನಾವು ಏನಾದ್ರು ಒಂದು ಹೇಳ್ಬೇಕಾದ್ರೆ ಅರೆ ಆಗಿರ್ಬೋದು, ಸರಿ ಅರೆ ಆಗಿರ್ಬೋದು. ನಾವು ಏನಾದ್ರು ಒಂದು ಹೇಳ್ತಾರೆ ಅಂತಂದ್ರೆ ಅದನ್ನು ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ಹೇಳ್ಕೊಳ್ಬೇಕು. ಕ್ಲಾಸಲ್ಲಿ ಮೇಡಮ್ ಪಾಠ ಮಾಡ್ತಿರ್ತಾರೆ ಅರ್ಥ ಕೂತಿದ್ರೆ ಏನಂತ ಕಿಟಕಿ ಸೈಡ್ ನೋಡ್ತಿರ್ತೀನಿ ಸ್ಟೂಡೆಂಟ್ ಯಾವ ಲೆಕ್ಚರರ್ ಹೆಂಗಾರ ಮಾತಾಡ್ತಿರ್ತಾರೆ. ಅದು ಟಿಯರ್ದು ಲಿಸ್ನಿಂಗ್, ಅದು ಟಿಯರಿಂಗು ಅಲ್ಲ ಲಿಸ್ನಿಂಗು. ಯಾವಾಗ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಂಡು ಕೇಳಿದ್ರೆ ನಾವು ಹೈ ಕಾಂಟ್ಯಾಕ್ಟ್ ಪರ್ಫೆಕ್ಟ್ ಆಗಿ ಇದ್ದಾಗ ಮಾತ್ರ. ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಹೌದಾ? ನೀವು ಮಾತಾಡಿದ್ರೆ ನಾನು ಕೇಳಿಸ್ಕೊಳ್ತೀನಿ. ನಾನು ಆ ಕಡೆ ನಿಂತ ಮಾತಾಡಿದ್ರೆ ಯಾರು ಮಾತಾಡ್ತಾರೆ ಅಂತ ಮಾಡೋಕ್ಕಾಗಲ್ಲ. ಸುಮ್ಮನೆ ಕೇಳಿಸ್ಕೊಂಡಿರ್ತೀನಿ ಕಾಣಿಸ್ತಾರೆ. ನಿಮಗೆ ಇರಿಟೇಷನ್ ಆಗ್ತದೆ. ನನ್ನ ಮಾತಿಗೆ ಅಲ್ಲಿ
ನೆಕ್ಸ್ಟ್ ಏನಿದು ಹೌದಾ ಮೌತ್ ಏನ್ ಮಾಡ್ತದೆ ತಪ್ಪದೆ ನಮ್ಮ ಮಾತಲ್ಲಿ ಹಿಡಿತಾ ಇರ್ಬೇಕು ಹೆಂಗ್ ಬೇಕಂಗ್ ಮಾತಾಡೋದಿಲ್ಲ ಪರ್ಫೆಕ್ಟ್ ಆಗಿ ಮಾತು ಹೊಡೆದ್ರೆ ಹೋಯ್ತು ಮಾತು ಹಾಡಿದ್ರೆ ಹೋಯ್ತು ನನ್ನ ಫ್ರೆಂಡ್ ಒಬ್ಬ ಇದ್ದ ಕುಮಾರ್ ಅಂತ ನಾವು BA ಫೇಲು ಹೋಗ್ತಾ ಇದ್ದೆ ಅಲ್ಲಿ NSS ಕ್ಯಾಂಪ್ ಅಲ್ಲಿ ಮಾಡಿದ ಅವ್ರೂರನ್ನು ಒಬ್ಬ ಶಿವಣ್ಣ ಅಂತ ಸಿಕ್ಕ ಶಿವಣ್ಣ ಬಾರ ಒಬ್ಬರು ಆಗಿದ್ದು ಊರ್ ಕಡೆ ಬರೋದು 300 ಬಿಲ್ ಮಾಡ್ಬಿಟ್ಟು ಅವ್ರು ಗಂಟೆ ಸಿಕ್ಕಿದ್ದು ಅವ್ರು ಗಂಟೆ ಸಿಕ್ಕಿದ್ದು ಅವ್ನಿಗೆ ಮಾತಾಡೋ ಸ್ಕಿಲ್ ಇತ್ತು ಶಿವಣ್ಣ ನಾನು ಕೊಟ್ಟಿದ್ದ ಕಾಸ ಅಲ್ಲ ₹20 ಬಂದಿ ಆಗ ನಿಮ್ ಜೋಬಳೆ ಕೈ ಹಾಕ್ತಾರೆ ದುಡ್ಡು ತೆಗಿಯಲ್ಲ ನಮ್ಮ ಶಿವಣ್ಣ ಆಮೇಲೆ ಬೇಗ ಇಲ್ಲ ನಾನು ಕೊಡ್ತೀನಿ ನೀನೇ ಕೊಡ್ತೀಯ ಸ್ಕಿಲ್ಲು ಇವತ್ತು ಮಾರ್ಕೆಟಿಂಗ್ ಅಲ್ಲಿ ಇದ್ದಾನೆ ನಾನು ತಗೊಳ್ತಾರದು 25,000 15,000 ಅವ್ರು ಪರ್ ಮಂತ್ 40,000 ರಾಮನಗರದಲ್ಲಿ 2 ಲಕ್ಷ ಸುಲಭ ಇನ್ಕಮ್ ಕೂಡ ಅದನ್ನೇ ಬೇಸಿಕ್ ಸ್ಯಾಲರಿ 40,000 ಸೊ ಅಲ್ಲೇನಾಯ್ತು ವೆರಿ ಇಂಪಾರ್ಟೆಂಟ್ KSRTC ಡ್ರೈವರ್ ಹಿಂಗೇನೆ ಮೈಸೂರಿಗೆ KSRTC ಎಕ್ಸಾಮ್ ಬರೀತಾರೆ ಮಾತಾಡೋ ಸ್ಕಿಲ್ ಹೋಗ್ಬಿಟ್ಟು ನೀನು ಗೌರ್ಮೆಂಟ್ ಜಾಬ್ ಮಾಡಕ್ಕೆ ಮಾತಾಡೋದನ್ನ ನೀನು ಊಟ ಮಾಡ್ತೀಯಲ್ಲ ಆ ಥರ ಸ್ಕಿಲ್ಲೇ ಮಾತಾಡ್ತೀನಿ ಏನು ಮಾತಾಡ್ತಾ ಇದ್ದೀನಿ ಅಂತ ಕಾನ್ಸೆಪ್ಟ್ ಗೊತ್ತಾಗುತ್ತೆ ಇದು ಕಾಮನ್ ಸೆನ್ಸ್ ಅನ್ನುವಂಥದ್ದನ್ನ ನೆಕ್ಸ್ಟ್ ಸ್ಕಿನ್ ಏನ್ ಮಾಡ್ತದಪ್ಪ ಸ್ಕಿನ್ ಫೀಲ್ ಅಷ್ಟೇನಾ ನಮ್ಮ ಬಾಡಿಗೆ ಹೌದು ಹೌದಾ ಜೊತೆಗೆ ಇದು ನಮ್ಗೆ ಟಚ್ ಮಾಡೋದನ್ನ ಅಬ್ಸರ್ವ್ ಮಾಡ್ತಾರೆ ಹೌದಾ ಏನಾದ್ರು ಒಂದು ಸೊಳ್ಳೆ ಬಿಟ್ಕೊಂಡು ಕೂಡ ನಮ್ಗೆ ಏನ್ ಮಾಡ್ತಾರೆ ಸೊಳ್ಳೆ ಬಿಟ್ಕೊಂಡು ಹಾಕೊಡ್ತಾರೆ ಹೌದಾ ಅದನ್ನ ಆ ಕೆಲಸ ಯಾರು ಮಾಡೋದು ನಮ್ಮ ಸ್ಕಿನ್ ಬಾಡಿ ಅಂತ ಹೇಳುವಂಥದ್ದು ಬ್ರೈನ್ ಹೌದಾ ಸೊ ಇಲ್ಲಿ ಸ್ಕಿನ್ ಅನ್ನುವಂಥದ್ದಲ್ಲಿ ಹೇಗೆ ಇವೆಲ್ಲ ನೀವೆಲ್ಲ ಬೆಂಗಳೂರಾಗ ಮಾಡ್ತೀವಿ ಹೌದಲ್ಲ ನಮ್ಮ ಹಳ್ಳಿ ಕಡೆ ಬಸ್ ಪ್ರಾಬ್ಲಮ್ ಜಾಸ್ತಿ ಆದ್ರೆ ಹುಡುಗ ಎಲ್ಲ ಹುಡುಗರ BMTC ಏನ್ ಮಾಡ್ತಾರೆ ಗರ್ಲ್ಸ್ ಸಪ್ರೇಟು ಬಾಯ್ಸ್ ಸಪ್ರೇಟು ಹೌದಾ ನಮ್ಮ ಹಳ್ಳಿ ಕಡೆಯಿಂದಲ್ಲ KSRTC ಎಲ್ಲ ತುಂಬ್ತಾ ಇರ್ತಾರೆ ಹೋಗಿದ್ರೆ ಹೊಡಿತಾರೆ ಹೊಡೆದು ಕೆಳಗೆ ಇಳಿಸ್ಬಿಡ್ತಾರೆ ಮುಂದೆ ಹೋಗಿಲ್ಲ ಕಷ್ಟ ನಿಂತಿರ್ತಾರೆ ಸೊ ಇವೇನ್ ಮಾಡ್ತಾರೆ ಅಂದ್ರೆ ಬೆಂಗಳೂರಲ್ಲಿ ನಮ್ಮ ಹಳ್ಳಿ ಹುಡುಗರು ಏನ್ ಮಾಡ್ತಾರೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ BMTC ಕೆಲವೊಂದು ಟೈಮು ರಶ್ ಇರ್ತಾರೆ ಹಾಗೇನ್ ಮಾಡ್ತಾರೆ ಅಂದ್ರೆ ಇವನು ಯಾವ್ದೋ ಫೋನಲ್ಲಿ ಯೂಸ್ ಮಾಡ್ಕೊಂಡು ನಿಂತಿರ್ತಾನೆ ಯಾವ್ದಾಗದಲ್ಲಿ ಬ್ರೇಕ್ ಕೊಟ್ಟ ತಕ್ಷಣ ಕಂಬಿ ಹಿಡ್ಕೊಂಡು ಟ್ರೈ ಮಾಡ್ತಾನೆ ಕಂಬಿ ಬಂದಾಗ ಹುಡುಗಿ ಕೈ ಸಿಗ್ತದೆ ಹುಡುಗಿ ಕೈ ಹಿಡ್ಕೊಂಡಿರ್ತಾನೆ ಮತ್ತೆ ಇವ್ನು ಗೊತ್ತಾಗಲ್ಲ ಅವನೇನು ಕಂಬಿ ಹಿಡ್ಕೊಂಡು ಕೈ ಹಿಡ್ಕೊಂಡಿರ್ತಾನೆ ಆಗ್ತಾರೆ ಅಪ್ಪ ತಡಬಿಡೋದ ಹುಡುಗಿ ಯೋಚನೆ ಮಾಡಬೇಕು ಆಮೇಲೆ ಆ ಹುಡುಗ ಇಷ್ಟು ಕೂಡ ನಮ್ಮ ಲೈಫಲ್ಲಿ ತುಂಬಾನೇ ಅರ್ಥ ಆಯ್ತಾ ಸೊ ಈಗ ಲಾಸ್ಟ್ ಒಂದು ಆಕ್ಟಿವಿಟಿ ನಮ್ಮ ಫೀಲಿಂಗ್ ಓಕೆ ಫೀಲಿಂಗ್ ಅದೇ ಫೀಲಿಂಗ್ ಅಂದ್ರೆ ಭಾವನೆಗಳು ಮತ್ತೆ ಭಾವನೆಗಳು ಅಂತ ಹೇಳಿದ್ರೆ ಹಾಗಂದ್ರೆ ಏನು ಫೀಲಿಂಗ್ಸ್ ಎಮೋಷನ್ಸ್ ಭಾವನೆ ಎಲ್ಲ ಕನ್ನಡದಲ್ಲಿ ಸಮಾನಾಂತರ ಓಕೆನಾ ಇಂಗ್ಲಿಷಲ್ಲಿ ಫೀಲಿಂಗ್ಸ್ ಅಂತ ಅಷ್ಟಿದೆ ಆಮೇಲೆ ಎಮೋಷನ್ಸ್ ಅದೇ ಅದೇ ಫೀಲಿಂಗ್ ಅದೇ ಯಾವ ಎಮೋಷನ್ ಅಂದ್ರೆ ಯಾವ ವಿಶ್ವಕ್ಕೆ ಎಂಜಾಯ್ ಮಾಡ್ತೀವಿ ಏನ್ ಸಿಗ್ತದೆ ದುಃಖ ಲವ್ ಹೇಟ್ ಹೌದಾ ಇಷ್ಟಪಡುವಂಥದ್ದು ಡಿಸ್ಲೈಕ್ ಮಾಡುವಂಥದ್ದು ಇವೆಲ್ಲ ಇದೆಯಲ್ಲ ಎಲ್ಲ ನಮ್ಮ ಎಮೋಷನ್ ಜೊತೆಗೆ ನಾವು ಇದೇ ರೀತಿ ಗೋಲ್ ಅನ್ನುವಂಥದ್ದನ್ನ ಅಚೀವ್ ಮಾಡ್ತೀನಿ ಅನ್ನುವಂಥ ಡ್ರೀಮ್ ಅನ್ನು ಇಟ್ಕೊಂಡಿರೋವಂಥದ್ದು ಮತ್ತೆ ನಮಗೆ ತುಂಬಾನೇ ಕೋಪ ಯಾರು ಮಾತಾಡ್ತಾರೆ ನಾವು ನಮ್ಮ ಗೋಲ್ ಅನ್ನ ರೀಚ್ ಮಾಡ್ಬೇಕಾದ್ರೆ ಇಸ್ಕೊಳ್ಳುವಂತ ಕಾನ್ಸೆಪ್ಟ್ ಆಗಿರ್ಬೋದು ನಮ್ಮ ಪೇರೆಂಟ್ಸ್ ಅನ್ನ ಇದೇ ರೀತಿ ನೋಡ್ಕೊಳ್ತೀನಿ ಲೈಫ್ ಅನ್ನುವಂತಹ ಕಾನ್ಸೆಪ್ಟ್ ಇಟ್ಕೊಂಡಿರುವಂಥದ್ದು ನಮಗೆ ತುಂಬಾ ಕೋಪ ಅದನ್ನ ಕಂಟ್ರೋಲ್ ಮಾಡುವಂತಹ ಇಟ್ಕೊಂಡು
ಹೌದಲ್ವಾ? ತುಂಬಾ ಕೋಪ ಬಂತು ಅಂದ್ಬಿಟ್ಟು ಯಾವಾಗಲೂ ಹೊಡಿತಾನೆ ಇರ್ತೀರಾ, ಬೈತಾನೆ ಇರ್ತೀರಾ. ಅಲ್ಲೂ ಕೂಡ ಬ್ಯಾಲೆನ್ಸ್ ಆಗಿಲ್ಲ ಅಂದ್ರೆ ಅವರು ಮೆಂಟಲಿ ಶಾಕ್ ಅಂತ ಹುಚ್ಚು ಅಂತ ಬ್ಯಾಲೆನ್ಸ್ ಆಗ್ತದೆ. ಅದು ಯಾವ ರೀತಿ ನಮ್ಮ ಲೈಫಲ್ಲಿ ಆಟ ಆಡ್ತದೆ ಅನ್ನುವಂಥದ್ದನ್ನ ಜಸ್ಟ್ ಆಕ್ಟಿವಿಟಿ ಈಗ ಎಲ್ಲರಿಗೂ ಒಂದೊಂದು ಬಲೂನ್ ಕೊಡ್ತೀವಿ. ಪಾಪು ರೆಡಿ. बाबा साहब के युक्ति से बोलो, बोलो वंदे मातरम, बोलो वंदे मातरम, बोलो वंदे मातरम, बोलो वंदे मातरम, बोलो वंदे मातरम। जय जय भारत माता, जय जय भारत माता, जय 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 भारत माता, जय 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 भारत माता, जय जय एनएसएस, जय जय एनएसएस, जय 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 एनएसएस, जय 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 एनएसएस। रक्तदान महादान, रक्तदान महादान। 1 unit of blood, save 3 lives. 1 unit of blood, save 3 lives. 1 unit of blood, save 3 lives. Bharat